ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಕಾಪಟ್ಟೆ ಸ್ವಾಮಿ. ಸೊ ಇವತ್ತು ನಾನು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನಂತಂದರೆ ಪನ್ವಿತ್ ಬರ್ತಡೆಗೆ ಇನ್ನು 2 ಡೇಸ್ ಗ್ಯಾಪ್ ಇದೆ. ಸೊ ನೆನ್ನೆ ಎಲ್ಲ ಹೋಗಿ ತುಂಬ ಶಾಪಿಂಗ್ ಮಾಡಿದ್ದಾಯಿತು ಸಂಜೆವರೆಗೂ. ಸೊ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು. ಸೊ ನೆನ್ನೆ ಬಂದು ರೆಸ್ಟ್ ಮಾಡಿದೆ ಆಯಿತು. ಸೊ ತುಂಬಾ ಶಾಪಿಂಗ್ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ತೊಗೊಂಡು ಮತ್ತೆ ಹೋಗೋಕ್ಕಾಗಲ್ಲ. ಸೊ ಎಲ್ಲ ಮುಗಿಸ್ಕೊಬಿಡು ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅಭಿಯವರು. ಸೊ ಕೇಕ್ ಆರ್ಡ್ರಿಂದ ಹಿಡಿದು ಮಕ್ಕಳಿಗೆ ರಿಟರ್ನ್ ಗಿಫ್ಟು, ನನ್ನ ಡ್ರೆಸ್ ಇಸ್ಕೊಂಡು, ಸೊ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು, ಬ್ಯಾಂಗಲ್ಸು, ಸೊ ಇದೆಲ್ಲ ತೊಗೊಂಡು ಸ್ವಲ್ಪ ಸ್ಟೋರ್ ಐಟಮ್ಸು, ನೇಲ್ ಪಾಲಿಷಸ್ ಅವು ಇವು ಬೇಕಿತ್ತು. ಸೊ ಅಷ್ಟೆಲ್ಲ ತೊಗೊಂಡು ಬಂದ್ವಿ. ಸೊ ಏನಂತಂದರೆ ಡ್ರೆಸ್ಸು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಗ್ರ್ಯಾಂಡಿಲ್ಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬೀಡ್ಸ್ ಎಲ್ಲ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಿನ್ನೂ ಆಗಿಲ್ಲ. ಸೊ ಇನ್ನೂ ನನ್ನ ದುಪ್ಪಟ್ಟಾಗೆ ಲೇಸ್ ಅಟ್ಯಾಚ್ ಮಾಡಬೇಕಂತ ಲೇಸ್ ತಂದಿದ್ದೀನಿ, ಅದು ಕೂಡ ಆಗಿಲ್ಲ. ಸೊ ಎಷ್ಟೊಂದು ಕೆಲಸ ಬ್ಯಾಲೆನ್ಸಸ್ ಇದೆ ನನ್ನ ಕಡೆಯಿಂದ. ಸೊ ಮುಗಿಸ್ಕೋಬೇಕು. ನಿಜ ಅಭಿಯವ್ರು ಬೈತಾರೆ, ಹಿಂಗೆಲ್ಲ ನೀನು ಲಾಸ್ಟ್ ಮಿನಿಟಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಪಕ್ಕಾ ಬೈತಾರೆ, ನಂಗೆ ಗೊತ್ತು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಸೊ ನಾನೇನಂತಂದರೆ ಮೊದಲೇ ಬೀಡ್ಸ್ನ ತಂದಿದ್ದೆ ಆಯಿತಾ. ಸೊ ನಾನು ಜಸ್ಟ್ ಸ್ಲೀವ್ಸಿಗೆ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರೇನಂತಂದರು ಕೆಳಗಡೆ ಕ್ರಾಪ್ ಟಾಪ್ಗೆ ಸ್ವಲ್ಪ ಈ ಕರ್ವಾಗೆಲ್ಲ ಹೊಲ್ದಿದ್ದಾರೆ, ಸೊ ಇಲ್ಲೆಲ್ಲ ಅಟ್ಯಾಚ್ ಮಾಡು ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹೇಳಿದ್ರು. ಸೊ ಓಕೆ ಮಾಡೋಣ ಅಂತ ನೆನ್ನೆ ಇನ್ನೂ ಸ್ವಲ್ಪ ಬೀಡ್ಸ್ ತಂದೆ. ಒಂದು 100 ತಂದಿದ್ದೆ ಸ್ಲೀವ್ಸಿಗೆ ಆಗುತ್ತೆ ಅಂತ. ಸೊ ಇವಾಗ ಮತ್ತೆ ಒಂದು 100 ತಂದಿದ್ದೀನಿ. ಸೊ ಬ್ಯಾಕ್ ಸೈಡು ಫ್ರಂಟ್ ಎಲ್ಲ ಹಾಕೋಣ ಅಂತ. ಸೊ ಆ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ಆ ಟೇಲರ್ಗೆ ಒಂದು ವಾರದಿಂದ ಫೋನ್ ಮಾಡ್ತಿದ್ದೀನಿ ಇಲ್ಲೇ ನಮ್ಮೂರಲ್ಲೇ. ಸೊ ಅವರು ಕೂಡ ಅವಾಗ ನೆನ್ನೆ ಬಾ ಅಂತಂದರು. ನೆನ್ನೆ ನಂಗೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ಒಂದು 11:30 ಅನಿಸುತ್ತೆ, 12 o'clock ಏನೋ ಅವಾಗ ಹೊಟ್ಟಿದ್ದು. ಸೊ ಬರೋಷ್ಟರಲ್ಲಿ ಸಂಜೆ 7 o'clock ಆಗೋಯ್ತು. ಸೊ ಹೋಗಲೇ ಇಲ್ಲ, ನಾನೇನೂ ಆಗಿಲ್ಲ. ಸೊ ಇವಾಗ ಅವೆಲ್ಲ ಬ್ಯಾಲೆನ್ಸ್ ಇದೆ, ವರ್ಕ್ಗಳು ಮುಗಿಸ್ಕೋಬೇಕು. ಸೊ ಮಮ್ಮಿ ಬಂದು ಮನೆ ಕ್ಲೀನಿಂಗ್ ಮಮ್ಮಿ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಅಣ್ಣ ಅವನು ಆಫೀಸ್ಗೆ ಹೋಗಿದ್ದಾನೆ. ಆಫೀಸಿಂದಾನೆ ಹೇಳ್ಬೇಕಾಗಿರೋರಿಗೆಲ್ಲ ಫೋನ್ ಮಾಡಿ ಹೇಳ್ತಿದ್ದಾನೆ. ಮತ್ತು ಅವನದು ಕೆಲಸಗಳು ತುಂಬಾ ಇದೆ ಅವ್ನು ಮಾಡಬೇಕಾಗಿರೋದು. ಸೊ ಅದೆಲ್ಲ ಮಾಡ್ತಿದ್ದಾರೆ. ಸೊ ಹಾಗೆ ಏನಂತಂದರೆ ಇದು ಷಷ್ಠಿಯಿಂದ ದಿನ ಪಾಪು ಬರ್ತಡೇ ಇರೋದ್ರಿಂದ ಕೆಲವರು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ವೆಜ್ ಊಟಕ್ಕೂ ಕೂಡ ಆಂಟಿ ಕಾಯಿ ಹೋಳಿಗೆ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಸಪ್ರೇಟ್ ಅಡುಗೆ ಮಾಡ್ತಿದ್ದೀವಿ. ಸೊ ಅವ್ರಿಗೆ ಕಾಯಿ ಹೋಳಿಗೆ ಮಾಡೋಕ್ಕೆ ಅಂತ ಆಂಟಿ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಸೊ ಹಾಗೆ ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಮಕ್ಕಳು ಮಲಗಿದ್ದಾರೆ. ಬೆಳಿಗ್ಗೆಯಿಂದ ನಾನು ಇವನ್ ಬ್ರಷ್ ಕೂಡ ಮಾಡಿರಲಿಲ್ಲ. ಸೊ ಇವಾಗ ಪಾಪು ಮಲಗಿಸಿ ಒಂದು ವಿಡಿಯೋ ಎಡಿಟ್ ಮಾಡಿ ಅದನ್ನು ಸೇವಿಗಿಟ್ಟು ಹೋಗಿ ಮುಖ ಎಲ್ಲ ತೊಳ್ಕೊಂಬಂದು ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ, ಒಂದು ಪ್ರಿಪ್ರೇಷನ್ ಬ್ಲಾಗ್ ಅಂತ ಮಾಡೋಣ. ಸೊ ಚೆನ್ನಾಗಿರುತ್ತೆ. ಸೊ ಅದೊಂದು ಮೆಮೊರಿ ಆಗಿರುತ್ತಲ್ವಾ. ಸೊ ಏನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಏನು ಅಂತ. ಸೊ ಅದೊಂದು ಮೆಮೊರಿ ಆಗಿರುತ್ತೆ. ಸೊ ವ್ಲಾಗ್ನ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತೋರಿಸ್ತೀನಿ. ಇಟ್ ಮೇ ಕಂಟಿನ್ಯೂ ಟುಮಾರೋ ಆಲ್ಸೋ. ನಾಳೆ ಕಂಟಿನ್ಯೂ ಆದರೂ ಆಗ್ಬೋದು, ಇಲ್ಲ ಇವತ್ತೇ ಒಂದು ವ್ಲಾಗ್ ಮಾಡಿ. ನಾಳೆ ಪನ್ವಿತ್ ಬರ್ತಡೇ ಇದೆ. ಸೊ ಇವತ್ತು 15th ಡೇಟ್ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು. ಸೊ 16 ಬಂದು ಪಾಪು ಬರ್ತಡೇ. ಸೊ ನಾಳೆ ಹೆಂಗೆ ಹೋಗುತ್ತೆ ಏನಂತ ಏನೂ ಪ್ಲ್ಯಾನ್ಸ್ ಇಲ್ಲ. ಸೊ ಜಸ್ಟ್ ಸ್ನಾನ ಮಾಡಿ ಪಾಪುಗೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಾಡಿದ್ದು ಕೇಕ್ ಕಟ್ಟಿಂಗ್ ಮಾಡ್ತೀವಿ. ಸುಮ್ಮನೆ ಏನಕ್ಕೆ ಮತ್ತೆ ಇನ್ನೊಂದು ಸಲ ಕೇಕ್ ಕಟ್ ಮಾಡೋದು ಅಂತ ಅಂದ್ಕೊಂಡು ಕೇಕ್ ಕಟ್ಟಿಂಗ್ ಏನೂ ಮಾಡ್ತಾಯಿಲ್ಲ ನಾಳೆ. ಸೊ ಒಟ್ಟಿಗೆ ನಾಡಿದ್ದು ಮಾಡೋಣ ಅಂತ. ಸೊ ಸದ್ಯಕ್ಕೆ ಟೆಂಪಲ್ಗೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ಸ್ ಇದೆ. ನಾಳೆ ಅಭಿಯವರು ಅಮ್ಮ ಎಲ್ಲರೂ ಕೂಡ ಬರ್ತಾರೆ ನಾಳೆನೇ. ಸೊ ಗೊತ್ತಿಲ್ಲ ನಾಳೆ ಬ್ಲಾಗ್ ಹೇಗೆ ಹೋಗುತ್ತೆ ಏನಂತ. ನಾಳೆನೂ ಬ್ಲಾಗ್ ಮಾಡ್ತೀನಿ ಏನೋ ಅವೆಲ್ಲ ಗೊತ್ತಿಲ್ಲ. ಸೊ ಹೆಂಗೆ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ. ಬ್ಲಾಗು ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ. ಸೊ ಆದಷ್ಟು ಏನೆಲ್ಲ ಪ್ರಿಪ್ರೇಷನ್ಸ್ ನಡೀತಿದೆ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಈ ಥರ ಪ್ಲೇನ್ ಆಗಿತ್ತು ಬ್ಲೌಸು. ಸ್ವಲ್ಪ ಅದನ್ನು ಗ್ರ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಬೀಡ್ಸ್ನ ತಂದಿದ್ದೆ. ಸೊ ಲಾಸ್ಟ್ ಟೈಮ್ ಜಸ್ಟ್ 100 ತಂದಿದ್ದೆ ಅಂತ ಮತ್ತೆ ಹೋಗಿ 100 ತಂದೆ. ಸೊ ನೀವು ಯಾರೆಲ್ಲ ಲಾಸ್ಟ್ ವ್ಲಾಗಲ್ಲಿ ಶಾಪಿಂಗ್ ವ್ಲಾಗ್ ನೋಡಿಲ್ಲ ಅವ್ರು ನೋಡ್ಬೋದು. ಅದರಲ್ಲಿ ನಾನು ತೋರಿಸಿದ್ದೀನಿ ಯಾವ ತಂದೆ ಏನು ಅಂತ. ಸೊ ಇವಾಗ ಒಂದು ವೀಡಿಯೋನ ನೋಡಿಕೊಂಡೆ. ನಾನು ಯಾವತ್ತೂ ಬೀಡ್ಸ್ನ ಈ ಥರ ಅಟ್ಯಾಚ್ ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದು ವೀಡಿಯೋನ ನೋಡಿಕೊಂಡು ಬೀಡ್ಸ್ನ ಅಟ್ಯಾಚ್ ಮಾಡೋಕೆ ಕೂತೆ. ಹೆಂಗೂ ಪಾಪು ಮಲಗಿದ್ದ. ಸೊ ಮಲಗಿದಾನಲ್ಲ ಅಂದ್ಬಿಟ್ಟು ಅಟ್ಯಾಚ್ ಮಾಡೋಕೆ ಕೂತೆ. ಅಷ್ಟ್ರಲ್ಲಿ ಮತ್ತೆ ಎದ್ದ. ಸ್ಲೀವ್ಸಿಗೆ ಬೀಡ್ಸ್ ಎಲ್ಲ ಅಟ್ಯಾಚ್ ಮಾಡ್ತಾ ಇದ್ದೆ. ಮೀನ್ ವೈಲ್ ಇವನು ಮಲಗಿದ್ದ, ಎದ್ದುಬಿಟ್ಟ. ಸೊ ಇವಾಗ ಕೆಲಸ ಹಂಗೆ ಉಳ್ಕೊಂತು. ಸೊ ಇವನಂತೂ ಇವಾಗ ಕೈ ಬಿಡಲ್ಲ, ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಯಾವಾಗ ಕಂಟಿನ್ಯೂ ಆಗುತ್ತೆ. ಸೊ ಫೈನಲ್ ಔಟ್ಲುಕ್ನ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ.
ಅಷ್ಟರಲ್ಲಿ ನನ್ನ ತಂಗಿ ಬಂದಳು ಸ್ಫೂರ್ತಿ ಕಾಲೇಜಿಂದ. ಸೊ ಅವಳು ಪಾಪನ ನೋಡ್ಕೋತಾ ಇದ್ಲು. ಸೊ ಹಿಡ್ದಿರೋ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ನಾನು ಅಟ್ಯಾಚ್ ಮಾಡಿದೆ. ಸೊ ಫೈನಲ್ ಔಟ್ಲುಕ್ ಈ ಥರ ಬಂದಿದೆ. ಸೊ ಆಲ್ಮೋಸ್ಟ್ 1 ಅವರ್ ತೊಗೊತು ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಈಸಿ ಅಟ್ಯಾಚ್ ಮಾಡೋದು. ಸೊ ಅಷ್ಟರಲ್ಲಿ ತುಂಬ ಕೆಲಸಗಳಿರುತ್ತಲ್ವ. ಸೊ ನಮ್ಮ ಅಣ್ಣ ವಾಟರ್ ಬಾಟಲ್ಸ್ಗೆ ಆರ್ಡ್ರ್ ಮಾಡಿದ್ದ, ಅದೆಲ್ಲ ಬಂದಿತ್ತು. ಅದನ್ನೆಲ್ಲ ಇಳಿಸ್ಕೊತಾ ಇದ್ದ ಲೆಕ್ಕ ಹಾಕ್ಕೊಂಡು. ಸೊ ಹಾಗೆ ಅಂದರೆ ಮೊಟ್ಟೆ ಎಗ್ ಬುರ್ಜಿ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಕೂಡ ನಾನ್ ವೆಜ್ ಆಗಿರೋದ್ರಿಂದ ಎಗ್ಗನ್ನು ಆರ್ಡ್ರ್ ಮಾಡಿದ್ದ, ಅದು ಕೂಡ ಬಂದಿತ್ತು. ಸೊ ಅದನ್ನು ಕೂಡ ಇಳಿಸ್ಕೊತಾ ಇದ್ದ. ಸೊ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಪ್ರಿಪ್ರೇಷನ್ ಅಂತಂದರೆ ಸುಮ್ಮನೆ ಎಲ್ಲ A to Z ಮಾಡಬೇಕಾಗತ್ತೆ. ಮನೆ ಹತ್ರ ಮಾಡ್ತೀವಿ ಅಂದಾಗ ತುಂಬಾ ರಿಸ್ಕಿ ಅಂತಲೇ ಹೇಳ್ಬೋದು. ಎಲ್ಲನೂ ಹೊಂದ್ಸೋದು, ಎಲ್ಲನೂ ಮಾಡೋದು. ಸೊ ಮಮ್ಮಿ, ನಮ್ಮ ಅಣ್ಣ ಇಬ್ಬರು ಕೂಡ ಕೈಗೆ ಸಿಕ್ಕಿಲ್ಲ, ಅಷ್ಟು ಅವರು ಬ್ಯುಸಿ. ಯಾಕಂದರೆ ಎಲ್ಲನೂ ಕೂಡ ಅರೇಂಜ್ ಮಾಡ್ತಾಯಿದ್ರು. ಮಮ್ಮಿ ಒಂದು ಕಡೆಯಿಂದ ಅಂದರೆ ನಮ್ಮ ಅಣ್ಣ ಒಂದು ಕಡೆಯಿಂದ. ಸೊ ಅವರೊಂದು ಪಿಲ್ಲರ್ ಅಂತಲೇ ಹೇಳ್ಬೋದು ಈ ಫಂಕ್ಷನ್ ಇಷ್ಟೊಂದು ಸಕ್ಸಸ್ಫುಲ್ ಆಗೋಕ್ಕೆ. ಸೊ ಅದಾದಮೇಲೆ ನಾವು ಒಂದು 4 o'clock ಹಂಗೆ ಬಾ ಅಂತ ಹೇಳಿದರು ಟೈಲರು. ಸೊ ಫೈನಲಿ ಇವತ್ತು ಅದಕ್ಕೆ ಕಾಲ ಕೂಡಿದೆ. ಸೊ ಅದಕ್ಕೆ ಹೋಗ್ತಾ ಇದ್ವಿ ನಾನು, ಸ್ಫೂರ್ತಿ ಮತ್ತು ಮಯೂರ್ನ ಕರ್ಕೊಂಡು ಹೊರಟೆ ನಾನು. ಏನಕ್ಕೆ ಅಂತಂದರೆ ಅವ್ನು ಮಯೂರ ಅವರಮ್ಮ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರು ಏನಾದ್ರು ಡಿಸ್ಟರ್ಬ್ ಮಾಡ್ತಾನೆ ಅಂದ್ಬಿಟ್ಟು ಕರ್ಕೊಂಡು ಹೋಗು ಅಂದರು. ಸೊ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಅಡುಗೆ ಮಾಡಬೇಕು ಅಂತ ಮಮ್ಮಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಆ ಕಡೆ ಒಂದು ಫಂಕ್ಷನ್ ಮಾಡೋದು ಅಂದ್ಬಿಟ್ಟು ಅಲ್ಲಿ ಶಾಮಿಯಾನ ಹಾಕ್ಸ್ಬೇಕು, ಖಾಲಿ ಗ್ರೌಂಡ್ ಇದೆ ಅಂತ. ಆ ಕಡೆ ಶಾಮಿಯಾನ ಹಾಕಿ ಫಂಕ್ಷನ್ ಮಾಡಬೇಕಂತ ಆ ಕಡೆ ಎಲ್ಲ ರೆಡಿ ಮಾಡಿಸ್ತಾಯಿದ್ರು. ಸೊ ಅದನ್ನು ನಾವು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋದು. ಸೊ ಟೈಲರ್ ಬಂದು ಇವರೇ, ಶ್ವೇತಾ ಅಕ್ಕ ಅಂತ. ಸೊ ಇವರು ಅಟ್ಯಾಚ್ ಮಾಡಿಕೊಡ್ತಾಯಿದ್ರು ಲೇಸ್ನ. ಸೊ ಆ ದಿನ ಬರೋಷ್ಟರಲ್ಲಿ 6:30, 7 ಆಗಿಬಿಟ್ಟಿತ್ತು ನಾನು ಬರೋಷ್ಟರಲ್ಲಿ ನೈಟು. ಸೊ ಮತ್ತೆ ಯಾವ ಬ್ಲಾಗು ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಅವತ್ತಿನ ದಿನವೇ ನನ್ನ ತಂಗಿ ಸೋನು ಎಲ್ಲರೂ ಕೂಡ ಬಂದಿದ್ದರು ಕಾಲೇಜಿಂದ. ಸೊ ಖುಷಿ, ಏನೋ ಒಂದು ಫಂಕ್ಷನ್ ಇದೆ ಅಂದರೆ ಮನೆಯಲ್ಲಿ ಎಲ್ಲರೂ ಸೇರ್ತಾರೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಸೊ ಅವಳು ಕೂಡ ಶುಕ್ರವಾರನೇ ಬಂದಳು. ಸೊ ಇದು ಬಂದು ಶನಿವಾರದ ವ್ಲಾಗು. ಸೊ ಏನಂದರೆ ಬೆಳಗ್ಗೆನೇ ಶಾಮಿಯಾನದವ್ರಿಗೆ ನಾವೇನೋ ಆರ್ಡ್ರ್ ಕೊಟ್ಟಿದ್ವಿ. ಅವರು ಸಾಮಾನು ಅಂದರೆ ಪಾತ್ರೆಗಳು ಅವೆಲ್ಲ ಏನೇನು ಬೇಕೋ ಅವೆಲ್ಲ ತಂದು ಎಲ್ಲ ಅನ್ಲೋಡ್ ಮಾಡ್ತಾಯಿದ್ರು. ಸೊ ಈ ಕಡೆ ಖಾರದ ಪುಡಿ ಸಾಮಾನು ಅಂದರೆ ನಾನ್ ವೆಜ್ ಆಗಿರೋದ್ರಿಂದ ಸೊ ಅವರೆಲ್ಲ ಭಟ್ರು ಏನು ಬರ್ದಿದ್ರು ಅದನ್ನೆಲ್ಲನೂ ಕೂಡ ಮಮ್ಮಿ ಇವ್ರ ಕೈಲೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಸೊ ಒಂದು ಕಡೆ ಮಮ್ಮಿ ಮಿಸ್ ಆಗಿರೋರೆಲ್ರಿಗೂ ಫೋನ್ ಮಾಡಿ ಇನ್ವೈಟ್ ಮಾಡ್ತಾಯಿದ್ರು ಬನ್ನಿ ಅಂತ. ಸೊ ಆ ಕಡೆ ನಮ್ಮ ಅಣ್ಣ ನಮ್ಮದು ದಾಸವಾಳ ಗಿಡದ ಹತ್ರ ಓವರ್ ಗ್ರೋತ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದ. ಸೊ ಈ ಕಡೆ ಮಾರ್ಕೆಟಿಂದ ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿದ್ದ ಅಣ್ಣ. ಸೊ ಎಲ್ಲನೂ ಕೂಡ ತಂದಿದ್ದ, ವೆಜಿಟೇಬಲ್ ಸೊಪ್ಪುಗಳು ಎಲ್ಲನೂ. ಸೊ ಅದನ್ನೆಲ್ಲ ಈ ಥರ ಅರೇಂಜ್ ಮಾಡಿದ್ವಿ. ಸೊ ಹಾಗೆ ಆ ಫೋಟೋಗ್ರಾಫರ್ ನಮಗೆ ನಾವೇನು ವೀಡಿಯೋ ಶೂಟ್ ಮಾಡಿಸಿದ್ವಿ ಆ ವಿಡಿಯೋನ ಸೆಂಡ್ ಮಾಡಿದರು. ಸೊ ಪೆನ್ ಡ್ರೈವಲ್ಲಿ ನಾವು ಅಟ್ಯಾಚ್ ಅಂದರೆ ಟಿ ವಿಲಿ ಹಾಕಿದ್ವಿ. ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ ಚೆನ್ನಾಗಿದೆ ಏನು ಅಂತ. ಇದೊಂದು ಕರೆಕ್ಷನ್ ಆಗಿತ್ತು, ಕರೆಕ್ಷನಿಗೆ ಅವ್ರು ಕಳಿಸಿದ್ರು ಏನಾದರೂ ಇದ್ದರೆ ಹೇಳಿ ಅಂತ. ಸೊ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಅಣ್ಣನ ಮಿಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಇದ್ದಾರೆ, ಎಲ್ಲನೂ ಇದೆ, ಬಟ್ ನಮ್ಮ ಅಣ್ಣನ ಮಿಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾನೊಂದು ಫ್ಯಾಮಿಲಿ ಥೀಮಲ್ಲಿ ಇಟ್ಕೊಂಡು ವಿಡಿಯೋನ ಶೂಟ್ ಮಾಡಿಸ್ತಾ ಇದ್ದಿದ್ದು. ಸೊ ನಮ್ಮ ಅಣ್ಣನೇ ಮಿಸ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಬಂದು ಸ್ಟೇಜ್ಗೆ ಶಾಮಿಯಾನ ಹಾಕ್ತಾಯಿದ್ರು. ಸೊ ಈ ಕಡೆ ಏನಂದರೆ ಮಮ್ಮಿ ಮಾರ್ಕೆಟಿಂದ ಎಲ್ಲ ತಂದಿದ್ರಲ್ವ ಸೊಪ್ಪು ಎಲ್ಲ. ಸೊ ಆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಂಗೆ ಬಿಟ್ಟರೆ ಕೊಳ್ತೋಗುತ್ತೆ ಅಂದ್ಬಿಟ್ಟು ಅದೆಲ್ಲನೂ ದಾರಾನ ಕಟ್ ಮಾಡಿ, ಏನು ಕಟ್ಟಿರ್ತಾರೆ ಅದೆಲ್ಲ ಕಟ್ ಮಾಡಿ ಅರೇಂಜ್ ಮಾಡ್ತಾಯಿದ್ರು. ಸೊ ಸಂಜೆ ಆಯಿತು. ಸಂಜೆ ಆದಾಗ ನನ್ನ ಫ್ರೆಂಡ್ ಪಿಂಕಿ ಬಂದಳು. ಸೊ ಗ್ಲ್ಯಾಡ್ ಅಂತ ಹೇಳ್ಬೋದು. ಸೊ ನನ್ನ ಬೆಸ್ಟ್ ಫ್ರೆಂಡು ಪಿಂಕಿ ಬಂದಿದ್ದಾಳೆ ನಮ್ಮ ಪಾಪು ಬರ್ತಡೆಗೆ. ನಂಗೆ ತುಂಬ ಖುಷಿ ಆಗ್ತಿದೆ. ಸೀರಿಯಸ್ಲಿ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ. ಲವ್ ಯು ಪಿಂಕಿ. ಸೊ ಇವಳ ಹೆಸರು ಪ್ರಿಯಾಂಕಾ ಅಂತ. ಸೊ ನಾನು ಮಾತ್ರ ಪ್ರೀತಿಯಿಂದ ಪಿಂಕಿ ಅಂತ ಕರೆಯೋದು. ಸೊ ತುಂಬ ಖುಷಿ ಆಗ್ತಿದೆ ಅವಳು ಬಂದಿರೋದು. ಸೊ ಇವತ್ತು ಬಂದು ಪಾಪು ಬರ್ತಡೇ ಇದೆ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸೊ ನೆಕ್ಸ್ಟ್ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸದ್ಯಕ್ಕೆ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳ ಜೊತೆ ಮಾತಾಡ್ತೀನಿ. ಸೊ ಬಾಯ್. ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನನ್ನ ವ್ಲಾಗಲ್ಲಿ ನನ್ನ ಪಾಪುನು ಕೂಡ ಇದ್ದಾನೆ. ಸೊ ನೆನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತು ಬಂದು ಪಾಪು ಬರ್ತಡೇ ಇದೆ. ಸೊ ಹ್ಯಾಪಿ ಬರ್ಡೇ ಪಾಪು. ಸೊ ನಮ್ಮ ಪಾಪುಗೆ 1 year ಎಷ್ಟು ಬೇಗ ಆಯಿತು ಅಂತ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಸೊ 1 ವರ್ಷ ತುಂಬೋಯ್ತಾ ಅಂತ ಅನ್ನಿಸ್ತಿದೆ. ಸೊ ಒಂಥರ ಚೆನ್ನಾಗಿದೆ ಮದರ್ಹುಡ್ ಒಂಥರ. ಸೊ ಅವ್ರದ್ದು ಒಂದೊಂದು ಮೈಲ್ ಸ್ಟೋನು ಕೂಡ ರೀಚ್ ಆದಾಗ ಸಖತ್ ಖುಷಿ ಆಗುತ್ತೆ. ಸೀರಿಯಸ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಮದರ್ಹುಡ್ನ ಅಂತ ಹೇಳ್ಬೋದು. ಸೊ
ಸೊ ಪಾಪಗೆ 1 ವರ್ಷ ಆಯ್ತಲ್ಲ, ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಇವಾಗ ಏನಂತಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವತ್ತು 16th, ನಾಳೆನೇ 17th ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ನಾಳೆನೇ. ಸೊ ಇವತ್ತು 16th, ಸೊ ಇವತ್ತು ಕುಮಾರಸ್ವಾಮಿ ಅವ್ರ ಬರ್ತ್ಡೇನು ಕೂಡ, ಸೊ ನನ್ನ ಮಗನ ಬರ್ತ್ಡೇನು ಕೂಡ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತೇನು ಕೇಕ್ ಕಟ್ಟಿಂಗ್ ಅದೇನು ಮಾಡಲ್ಲ. ಸೊ ನಾಳೆ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಟೆಂಪಲಿಗೆ ಹೋಗಬೇಕು. ಸೊ ಇಲ್ಲೇ ನಮ್ಮೂರಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇವಾಗ ಶನಿವಾರ ಆಗಿರೋದ್ರಿಂದ ಸೊ ಅಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಸೊ ಓಡಬೇಕು. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಲೋ ಪನ್ವೇದ್. ಕೋತಿ ಏನಂತಪ್ಪ ಪನ್ನ? ಕೋತಿ ಏನಂತ ಮಗನೇ? ಬೌವಲ್ಲ ಕಲಲೇ. ಈವ್ನಿಂಗ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಸೊ ಇನ್ನೂ ನಾನು ಕೂದಲು ಒಣಗಿಸ್ಕೊತಾ ಇದ್ದೀನಿ. ಹೋಗಬೇಕು ಇವಾಗ ಪಾಪು ಕರ್ಕೊಂಡು ದೇವಸ್ಥಾನಕ್ಕೆ. ಸೊ ಪ್ರಿಪ್ರೇಷನ್ ಎಲ್ಲ ಒಂದು ಹಂತಕ್ಕೆ ನಡೀತಾ ಇದೆ. ಸೊ ಸ್ಟೇಜ್ ಹಾಕಿದ್ದಾರೆ. ಸೊ ನಮ್ಮ ಅಣ್ಣ ಮಾರ್ಕೆಟಿಂದ ಎಲ್ಲ ರಾಶಿ ತಂದಿಟ್ಟಿದ್ದಾನೆ. ಸೊ ಭಟ್ರು ಬೆಳಗ್ಗೆ ಬರ್ತಾರೆ. ಸೊ ಅದೋಗ್ಲಾಗಿ ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ. ಸೊ ಪ್ರಿಯಾಂಕಾ ಅಂತ ನನ್ನ MSc ಫ್ರೆಂಡು. ಸೊ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ ಅಂತ ತುಂಬ ಖುಷಿ ಆಗುತ್ತೆ. ನಾನು ಮದುವೆ ಟೈಮಲ್ಲಿ ಬಂದಿದ್ಲು. ಸೊ ಇವಾಗ ಪಾಪು ಬರ್ತ್ಡೇಗೆ ಬಂದಿದ್ದಾಳೆ. ಸೊ ಎಲ್ಲ ನಡೀತಾ ಇದೆ. ಸೊ ಇನ್ನು ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಅದೆಲ್ಲನೂ ಕೂಡ ಮಾಡ್ತೀವಿ. ಪಾಪ ಅದೆಲ್ಲ ಕೂಡ ಮಾಡ್ತೀವಿ. ಸೊ ತೋರಿಸ್ತೀನಿ. ಸದ್ಯಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ನಿಮ್ಗೆ ಇಷ್ಟ ಆಗ್ತಿದೆ, ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೋಡೋಣ ಎಷ್ಟು ಕವರ್ ಆಗುತ್ತೆ ಅಷ್ಟು ಕೂಡ ನಾನು ಪ್ರಿಪ್ರೇಷನ್ಸ್ನ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ನಾನು ತುಂಬ ಇನ್ಯಾಕ್ಟಿವ್ ಆಗಿದ್ದೆ. ಬಿಕಾಸ್ ನಾನು ತುಂಬ ಬೇಜಾರಲ್ಲಿದ್ದೆ. ಸೊ ಏನೇ ಆದರೂ ಅಷ್ಟೇ, ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅಂದಾಗ ಏನಾದರೂ ಆದರೆ ತುಂಬ ಬೇಜಾರಾಗುತ್ತೆ. ಸೊ ನನಗೇನಾಯ್ತಂದರೆ ಬೆಳಗ್ಗೆಯಿಂದ ನಾನು ಈ ವ್ಲಾಗಿಗೆ ನಾನು ಜಸ್ಟಿಸ್ನ ಕೊಟ್ಟಿದ್ದೀನಿ ಆ ಥರ ಫೀಲೇ ಆಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ಬೆಳಗ್ಗೆನೇ ಎದ್ದ ತಕ್ಷಣ ನನ್ನ ಕೈ ಮೇಲೆ ಕಾಫಿನ ಚೆಲ್ಕೊಂಬಿಟ್ಟೆ. ನನಗೆ ಅದೆಷ್ಟು ಮೂಡ್ ಆಫ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಸಂಜೆವರೆಗೂ ನಾನು ಕೈ ಇಟ್ಕೊಂಡೇ ಕೂತಿದ್ದೀನಿ. ನಂಗೆ ಅಷ್ಟು ಬೇಜಾರಾಗೋಯಿತು. ಸೊ ಎಲ್ಲ ವಿಡಿಯೋ ಆಲ್ಮೋಸ್ಟ್ ನನ್ನ ತಂಗಿದಿರೇ ಮಾಡಿರೋದು. ಸೊ ಅವ್ರಿಗೆ ಬೇಕಾದಂಗೆ ಅವ್ರು ವಿಡಿಯೋ ಮಾಡಿದ್ದಾರೆ. ನಂಗೆ ಹಂಗೆ ಅನ್ನಿಸ್ತಾ ಇತ್ತು ನಾನು ಅಷ್ಟೊಂದು ಜಸ್ಟಿಸ್ ಕೊಟ್ಟಿಲ್ಲ ಈ ವಿಡಿಯೋದಲ್ಲಿ ಅಂತ. ಬೆಳಗ್ಗೆನೇ ಮೂಡ್ ಆಫ್ ಆಯ್ತು ನನಗೆ. ಸೀರಿಯಸ್ಲಿ ಕೈ ಮೇಲೆ ಕಾಫಿ ಚೆಲ್ಕೊಂಡು ಅದೆಲ್ಲ ಫುಲ್ ಗಾಯ ಆಗಿ ನಂಗೇನು ಗೊತ್ತಾ, ನಮ್ಮ ಫಂಕ್ಷನಲ್ಲಿ ನಾವೇ ಇಂಪಾರ್ಟೆಂಟ್ ಇರ್ತೀವಿ. ಅಂಥದ್ರಲ್ಲಿ ಕೈ ಮೇಲೆ ಈ ಥರ ಕಾಫಿ ಚೆಲ್ಕೊಂಡಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ, ಮಯೂರ ಬಂದು ಯಾರೂ ಇರಲಿಲ್ಲ ಅಂತ ನಾನು ಕಾಫಿ ಕುಡಿತಾ ಇದ್ದೆ. ಅವ್ನು ಆ್ಯಕ್ಸಿಡೆಂಟ್ಲಿ ಬಂದು ಕೈ ಮೇಲೆ ಕುತ್ಕೊಂಡ್ಬಿಟ್ಟ, ಕಾಫಿನ ಬಡ್ದೇ ಬಿಟ್ಟ. ನನಗೇನಂದರೆ ನನಗೆ ಭಯ ಆಗಿದ್ದು ಸಡನ್ನಾಗಿ ಮಯೂರಿಗೇನಾರು ಆಗೋಯ್ತಾ, ಆಮೇಲೆ ಮಗು ಚಿಕ್ಕದು ಏನು ಅವ್ನು ತಡ್ಕೋತಾನೆ ಏನು ಆ ಮೈಂಡ್ಸೆಟ್ ಹೋಗ್ತಿದೆ ನನಗೆ. ನನ್ನ ಕೈ ಮೇಲೆ ಕಾಫಿ ಬಿದ್ದಿರೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಂಗೆ ಯಾವಾಗ ಉರಿ ಸ್ಟಾರ್ಟ್ ಆಯಿತು ಸೀರಿಯಸ್ಲಿ ತುಂಬಾ ಕಿಚ್ಚಾಡ್ಬಿಟ್ಟಿದ್ದೀನಿ. ಅಷ್ಟು ಕೋಪ ಬಂದುಬಿಡ್ತು ನನಗೆ. ಮಗು ಇಟ್ಕೊಳ್ಳಲ್ಲ ಬಂದು ಮೈ ಮೇಲೆ ಕೂತ್ಕೊಂಬಿಟ್ಟು ಹಿಂಗೆ ಆಗೋಗ್ತಲ್ಲ ಹಂಗೆ ಹಿಂಗೆ ಅಂತ. ಸೊ ನಂಗೆ ಸೀರಿಯಸ್ಲಿ ನಾನು ಫಂಕ್ಷನ್ ಮಾಡ್ತೀನಿ ಏನು ಆ ಥರನೇ ಫುಲ್ಲು ಡೌಟಲ್ಲೇ ಇದ್ದೆ. ಸೊ ಆಮೇಲೆ ಸಂಜೆ ಸ್ವಲ್ಪ ಅಭಿಯವರೆಲ್ಲ ಬಂದಮೇಲೆ ಅವರೆಲ್ಲ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಓಕೆ ನನ್ನ ಫ್ರೆಂಡ್ ಪಿಂಕಿ ಎಲ್ಲ ಬಂದಮೇಲೆ ನಾನು ಒಂದು ಸ್ವಲ್ಪ ಬಂದೆ ಸ್ಟೇಬಲ್ಲಿಗೆ. ಸೊ ಇವಾಗ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಇದು ಆಲ್ರೆಡಿ ಸ್ಟೇಜ್ ಹಾಕಿ ಹೋಗಿದ್ರು. ಸೊ ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ದೇವಸ್ಥಾನ ಏನಂತಂದರೆ ನಮ್ಮೂರಲ್ಲೇ ಇರೋದು. ಸೊ ಅವತ್ತು ಶನಿವಾರ ಆಗಿದ್ದರಿಂದ ಆಂಜನೇಯ ಸ್ವಾಮಿ ಟೆಂಪಲಿಗೆ ಹೋದ್ವಿ. ಸೊ ನಾನು ನನ್ನ ಫ್ರೆಂಡ್ ಪಿಂಕಿ, ಅಮ್ಮ, ಪಾಪು ಮತ್ತು ಮಯೂರ, ಅಭಿಯವರು ನಾವಿಷ್ಟು ಜನ ಹೋದ್ವಿ. ಸೊ ಆಲ್ರೆಡಿ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ನಾವು ಹೋಗಿ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ಈ ದೇವಸ್ಥಾನ ಓಪನ್ ಆಗಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ನಾನು ಪಾಪುಗೆ ಬಾಣಂತನದಲ್ಲಿದ್ದೆ. 1 ಮಂತ್ ಅಥವಾ 2nd ಮಂತ್ ಆ ಥರ ಇದ್ದೆ. ಸೊ ಬರೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಬಂದಿದ್ದು. ಸೊ ಎಲ್ಲರೂ ಪಾಪು ಬರ್ತಡೇ ಇರೋದ್ರಿಂದ ಎಲ್ಲರೂ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇತ್ತು. ಸೊ ಇಲ್ಲೆಲ್ಲೂ ಓಪನ್ ಇಲ್ಲ ಅಂದರೆ ಡೆಫಿನೆಟ್ಲಿ ಮಂಡ್ಯ, ಕಾಳಿಕಮ್ಮ ಎಲ್ಲರೂ ಹೋಗೋಣ ಅಂತ ಇದ್ವಿ. ಸೊ ಇಲ್ಲೇ ಓಪನ್ ಇತ್ತಲ್ಲ ಇಲ್ಲೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪಾಪುಗೂ ಕೂಡ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ
ಕರ್ಕೊಂಡೋಗಿದ್ವಿ. ತುಂಬಾ ಖುಷಿ ಆಯಿತು, ತುಂಬಾ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ. ಗೈಸ್, ಪಾಪು ಬರ್ತ್ಡೇಗೆ ಪಿಂಕಿ ಪ್ಯಾನ್ ಕೇಕ್ ತಂದಿದ್ಲು. ಸೊ ಅದನ್ನೇ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರಿಗೆಲ್ಲ ಏನೇನು ಬೇಕು, ಲೈಕ್ ಏನಾದ್ರು ಸ್ನ್ಯಾಕ್ಸ್ ಲೈಕ್ ಸಮೋಸ, ಪಪ್ಸ್ ಈ ಥರ ಏನಾದ್ರು ಬೇಕಿದ್ರೆ ತೊಗೊಂಬರೋಣ ಅಂತ ನಾನು ಅಭಿಯವರು ಹೊರಟಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಮನೆಗೆ ಬಂದು ಇವಾಗ ಹೋಗ್ತಾ ಇದ್ದೀವಿ. ಸೊ ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾರೆ ಅಂತಾರಲ್ಲ. ಸೊ ಏನಂತಂದರೆ ಬೆಳಗ್ಗೆ ನಾನು ಕಾಫಿ ಕುಡಿತಿದ್ನ. ಸೊ ಮಯೂರ್ ಬಂದು ಕುತ್ಕೊಂಬಿಟ್ಟ, ನನ್ನ ಕೈನೂ ಸೇರಿಸಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಬಡಿದ್ಬಿಟ್ಟ ಕಾಫಿ ತುಂಬ ಸುಡ್ತಾಯಿತ್ತು. ಸೊ ಅದೇನಾಯಿತು ಅಂತಂದರೆ ನನ್ನ ಕೈ ಮೇಲೆ ಬಿದ್ದುಬಿಟ್ಟಿದೆ. ಸೊ ನೋಡ್ತಿದ್ದೀರ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ. ಸೊ ಈ ಥರ ಆಗ್ಬಿಟ್ಟಿದೆ ಕೈ ಮೇಲೆ. ಬೆಳಗ್ಗೆ ಲಿಟ್ರಲಿ ಎಷ್ಟು ಹತ್ತಿದ್ದೀನಿ ಅಂತಂದರೆ, ಇವಾಗ ಫಂಕ್ಷನ್ ನಮ್ಮದೇ ಇರೋದ್ರಿಂದ ಇವಾಗ ನಾನು ಅಭಿಯವರು ಪಾಪ 3 ಜನ ನಾವು ಅಲ್ಲಿ ಮೇನ್ ಇರ್ತೀವಿ ಅಂದಾಗ ನನಗೆ ಹಿಂಗಾದಾಗ ಏನಾದ್ರು ಒಬ್ಬಳೆ ಬಂದು ಏನಾರು ಆಗ್ಬಿಡುತ್ತೆ ಅಂತ ಸೀರಿಯಸ್ಲಿ ತುಂಬಾ ಹತ್ತಿದ್ದೀನಿ, ತುಂಬಾ ಕಿರ್ಚಾಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಬೇಜಾರಾಗೋಯ್ತು. ಸೊ ಏನಾದ್ರು ಒಂದು ಖುಷಿಯಿಂದ ಮಾಡುವಾಗ ಈ ಥರ ಆಗ್ಬಿಟ್ರೆ ಸೀರಿಯಸ್ಲಿ ತುಂಬ ಬೇಜಾರಾಗ್ಬಿಡುತ್ತೆ. ಸೊ ನನಗಂತೂ ಸೀರಿಯಸ್ಲಿ ಅರ್ಧ ದಿನ ಮೂಡ್ ಆಫ್ ಆಯಿತು ಅಂತಲೇ ಹೇಳ್ಬೋದು. ನನಗೆ ಫುಲ್ಲು ಕೈ ಉರಿತಾ ಇತ್ತು, ಕಿರ್ಚಾಡ್ತಾ ಇದೆ, ಏನೋ ಗಾಚಾರ ಸರಿ ಇಲ್ಲ. ಬೆಳಗ್ಗೆ ಎದ್ದಾಗ ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ. ಸೊ ಈ ಥರ ಆಗೋಯ್ತು. ಸೀರಿಯಸ್ಲಿ ತುಂಬಾ ಬೇಜಾರಾಗೋಯ್ತು ನನಗೆ ಲಿಟ್ರಲಿ. ಸೊ ಒಂಥರ ಎಲ್ಲ ಒಳ್ಳೇದಾಗುವಾಗ ಇದೊಂದಾದಾಗ ಸಖತ್ ಬೇಜಾರಾಗ್ಬಿಡುತ್ತೆ. ಸೊ ನಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಅಷ್ಟೇ ಅದೇ ಬೇಜಾರು ಮಾಡಿಕೊಂಡ್ರು, ಅಯ್ಯೋ ನಿಂಗೆ ಹಿಂಗಾಯ್ತಾ ಅಂತ. ಸೊ ಮಯೂರ್ನ ಬೈಯೋಕ್ಕಾಗಲ್ಲ, ಪಾಪ ಅವ್ನು ಚಿಕ್ಕೋನು, ಅವ್ನಿಗೇನು ಗೊತ್ತಾಗುತ್ತೆ. ನಾನೇ ಸ್ವಲ್ಪ ಕಾನ್ಷಿಯಸ್ನೆಸ್ಸಿಂದ ಇರಬೇಕಿತ್ತು. ಸೊ ಅವ್ನು ನಾನು ಕರಿತಿದ್ದೀನಿ ಎತ್ಕೋ ಅಂತ, ಎತ್ಕೊಳ್ಳೋಷ್ಟಲ್ಲಿ ಬಡಿದ್ಬಿಟ್ಟ. ಸೊ ಹಿಂಗಾಗೋಯ್ತು. ಸೊ ಅದೊಂದು ಬೇಜಾರಾಯಿತು. ಸೊ ಅದು ಬಿಟ್ಟರೆ ಎಲ್ಲವೂ ಕೂಡ ಒಳ್ಳೆಯದೇ ಆಗಿದೆ. ಸೊ ಅಷ್ಟೇ. ಸೊ ಇಲ್ಲಿ ಗೋಬಿ ತೊಗೊಂಡೋಗೋಣ ಅಂತ ಬಂದಿದ್ವಿ. ಸೊ ಏನಂದರೆ ಬರ್ಡೇ ಕೇಕ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸಾಕು, ನಾಳೆನೇ ಎಷ್ಟು ಕೆ ಜಿ ಗೊತ್ತಾ, ಆಲ್ಮೋಸ್ಟ್ 14 kgs ನಾವು ಕೇಕ್ನ ಆರ್ಡ್ರ್ ಮಾಡಿರೋದು. ನಮಗೆಲ್ಲ ಮಾಮೂಲಿ ಕೇಕ್ ಕಟ್ ಮಾಡೋಕ್ಕೆ ಚಿಕ್ಕದು. ಸೊ ಇನ್ನು ಜನಕ್ಕೆಲ್ಲ ಒಂದು 10 kg ಕೇಕ್ಸು, ಅಂದರೆ ಫುಲ್ಲು ಪ್ಲೇನ್ ಕೇಕ್ಸ್ ಬರುತ್ತಲ್ಲ, ಸೊ ಆ ಥರದ್ದು ಆರ್ಡ್ರ್ ಮಾಡಿದ್ದೀವಿ. ಸೊ ಒಂದು 320-350 ಪೀಸಸ್ಸಿಗೆ ಹೇಳಿದ್ದೀವಿ. ಸೊ ಅದಕ್ಕೆ 10 kgs ತೊಗೊಂಡಿದ್ದಾರೆ. ಸೊ ಅದಕ್ಕೆ ಕೇಕ್ ಮತ್ತೆ ಏನಕ್ಕೆ ಕೇಕ್ ತೊಗೊಂಡೋಗೋದು, ಸುಮ್ಮನೆ ಮಿಕ್ಕತ್ತು ಯಾರು ತಿನ್ನಲ್ಲ ಅಂತ ನನ್ನ ಫ್ರೆಂಡ್ ಹೆಂಗೂ ಪ್ಲೇನ್ ಕೇಕ್ ತಂದಿದ್ಲಲ್ವ. ಸೊ ಅದನ್ನೇ ಕಟ್ ಮಾಡ್ಸೋಣ ಅಂದ್ಕೊಂಡು ಇವಾಗ ಗೋಬಿ ಮತ್ತು ಅಂದರೆ ಸ್ನ್ಯಾಕ್ಸ್ ಏನಾರು ತೊಗೊಳೋಣ ಅಂತ ಬಂದಿದ್ದು. ಸೊ ತೊಗೊಂಡಿದ್ದಾಯಿತು, ಇವಾಗ ಮನೆಗೆ ಹೊರಡ್ತೀವಿ. ಸೊ ಗೋಬಿ ಎಲ್ಲ ತೊಗೊಂಡ್ಮೇಲೆ ನಾನು ಇದಕ್ಕೆ ಅಂದರೆ ಬೇಕ್ರಿಗೆ ಬಂದೆ. ಏನಕ್ಕೆ ಅಂತಂದರೆ ಕೆಲವರು ಪಪ್ಸಿಗೆ ಹೇಳಿದರು. ಸೊ ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಷ್ಟೊಂದು ಜನ ನಾನ್ ವೆಜ್ ತಿನ್ನಲ್ಲ ಅಲ್ವಾ. ಸೊ ಎಗ್ ಪಪ್ಸ್ ಬೇಡ, ವೆಜ್ ತೊಗೊಂಬ ಅಂತ ಹೇಳಿದರು. ಸೊ ಅದಕ್ಕೆ ತೊಗೊಂಡೋಗೋಣ ಅಂತ ಬಂದಿದ್ದೆ. ಸೊ ಇಲ್ಲಿ ವೆಜ್ ಪಪ್ಸ್ನ ತೊಗೊಂಡು ಹೊರಟ್ವಿ. ಸೊ ಶಿವಳ್ಳಿಲಿ ನಾವು ಗೋಬಿನ ತೊಗೊಂಡಿದ್ದು. VC ಫಾರ್ಮ್ವರೆಗೂ ಹೋಗಿದ್ವಿ ಪಪ್ಸ್ನ ತೊಗೊಳಕ್ಕೆ. ಬಿಕಾಸ್ ಈ VC ಫಾರ್ಮಲ್ಲಿ ಯಾವುದೇ ಬೇಕ್ರಿಲಿ ನೀವು ಪಪ್ಸ್ನ ತೊಗೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೋಷ್ಟರಲ್ಲಿ ಪಿಂಕಿನೇ ಪ್ಯಾನ್ ಕೇಕ್ ತಂದಿದ್ಲಲ್ವ. ಸೊ ಅದನ್ನೇ ಕಟ್ ಮಾಡೋಣ ಸಾಕು ಅಂತ ಹೇಳ್ಬಿಟ್ಟು, ಸೊ ಏನೋ ನನ್ನ ಮಗನ ಬರ್ತ್ಡೇ ದಿನ ಒಂದು ಕೇಕ್ ಕಟ್ ಮಾಡಬೇಕಂತ ಅದನ್ನೇ ಕಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ವಿ. ಸೊ ನಾವು ಹೋಗಿ ಬರೋಷ್ಟರಲ್ಲಿ ಅದನ್ನೇ ಜಸ್ಟ್ ಒಂದು ಪ್ಲೇಟಿಗೆ ಇಟ್ಕೊಂಡು ಅದನ್ನೇ ಕಟ್ ಮಾಡ್ತಾಯಿದ್ವಿ. ಅವನಿಗೂ ಒಂದು ಖುಷಿ ಆಗಬೇಕು, ನಮಗೂ ಒಂಥರ ಖುಷಿ ಆಗುತ್ತೆ ಅಂತಲೇ ಅರೇಂಜ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿದ್ರಲ್ಲ. ಸೊ ನಾವು ರೆಡಿ ಆಗಿಬಿಟ್ಟು ಎಲ್ಲರೂ ಕರಿತಾ ಇದ್ವಿ ಬನ್ನಿ ಅಂತ. ಸೊ ಆ್ಯಂಡ್ ಇವನ್ ಮಯೂರ್ ಐಸ್ ಆಲ್ವೇಸ್ ದೇರ್ ಅನ್ನೋ ಥರ ಅವ್ರ ಅಣ್ಣ ತಮ್ಮ ಬಾಂಡಿಂಗ್ ಅಂತೂ ನೆವರ್ ಎಂಡಿಂಗ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತಾರೆ ಅವರಿಬ್ರು, ಒಬ್ರನ್ನ ಬಿಟ್ಟು ಒಬ್ರಿರಲ್ಲ. ಸೊ ನನ್ನ ಮಗ ಏನಾದರೂ ಅವ್ನು ಊರಿಗೆ ಹೊಟ್ಟೋದ ಅಂತಂದರೆ ಸೀರಿಯಸ್ಲಿ ಒಂದು 2 days ಅವ್ನು ಮೂಡ್ ಆಫ್ ಆಗಿರ್ತಾನೆ, ಅಷ್ಟು ಆ್ಯಕ್ಟಿವ್ ಆಗೇ ಇರಲ್ಲ. ಅವನು ಅಷ್ಟೇ, ನಮ್ಮ ಪಾಪ ಏನಾದ್ರು ನಾವು ಊರಿಗೆ ಬಂದುಬಿಟ್ವಿ ಅಂದರೆ ಅವನು ಕೂಡ ಹಂಗೆ ಮೂಡ್ ಆಫ್ ಆಗಿರ್ತಾನೆ. ಸೊ ಅಷ್ಟು ಇಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಬೇರೆ ಮಕ್ಕಳೆಲ್ಲ ಇವಾಗ ಸಿಕ್ಕಿದ್ರೆ ಕೂದಲೆಳೆಯೋದು, ಹೊಡಿಯೋದು, ತಳ್ಳೋದು ಈ ಥರ ಎಲ್ಲ ಮಾಡ್ತಾರಲ್ವ. ಬಟ್ ನನ್ನ ಮಗ ಈ ಮಯೂರ್ ಆಗಿರಲಿ ಆ್ಯಂಡ್ ಇವನ್ ಪನ್ನು ಆಗಿರಲಿ ದೂಕೋದು ಈ ಥರ ಎಲ್ಲ ಮಾಡಲ್ಲ. ಅವ್ರು ತುಂಬ ಖುಷಿಯಾಗಿ ಆಟ ಆಡ್ತಾರೆ. ಅವರಿಬ್ಬರು ಇತ್ತು ಅಂತಂದರೆ ಹೊರ್ಗಡೆನೇ ಹೋಗೋದಿಲ್ಲ. ಅಷ್ಟೊಂದು ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ಅವರಿಬ್ಬರು ಮಧ್ಯ. ಸೊ ಆ್ಯಂಡ್ ಇವನ್ ಇವರಿಬ್ಬರು ಚಿಕ್ಕ ವಯಸ್ಸಿಂದ ಜೊತೆಲಿರೋದ್ರಿಂದ ಬೇರೆ ಮಕ್ಕಳು ಬಂದರೂ ಅಷ್ಟೇ ಸೊ ಅಳೋದು, ಅವ್ರು ಏನಾದ್ರು ಆಟ ಸಾಮಾನು ಮುಟ್ಟಿದ್ರೆ ಕಿತ್ಕೊಳ್ಳೋದು ಈ ಥರ ಎಲ್ಲ ಇಲ್ಲ. ಹೋಗೋದು ಜೊತೆಲ್ಲ ಆಟ ಆಡೋದು ಈ ಥರ ಮನೋಭಾವ ಬಂದಿದೆ ಇಬ್ರಿಗೂ ಕೂಡ. ಸೊ ಅದೊಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ
ಕೇಕ್ ಕಟ್ಟಿಂಗ್ ಅಂತೆಲ್ಲ ರೆಡಿ ಮಾಡ್ತಿದ್ವಲ್ವಾ. ಸೊ ಏನಂತಂದರೆ ನಾಳೆ ಬೆಳಿಗ್ಗೆ ಬೇಗನೆ ಮಾಂಸ ಎಲ್ಲ ಕಟ್ ಮಾಡೋರು ಬರ್ತಾರೆ. ಸೊ ನಾವೇನಂತಂದರೆ ಕೊಟ್ಟಿಗೆಲ್ಲೇ ಮಾಡಿಸೋಣ, ಹೊರಗಡೆ ಎಲ್ಲ ಮಾಡಿದ್ರೆ ಸುಮ್ಮನೆ ಗಲೀಜಾಗುತ್ತೆ ಅಂತ. ಸೊ ಎಲ್ಲ ಮಮ್ಮಿ ಕೊಟ್ಟಿಗೆಲ್ಲೇ ಕಟ್ ಮಾಡಲಿ ಅಂತ ಎಲ್ಲ ರೆಡಿ ಮಾಡ್ತಾರೆ. ಸೊ ಬೆಳಗ್ಗೆ ಬೇಗ ಬರೋದ್ರಿಂದ ನಾವಲ್ಲೆಲ್ಲ ಗಂಡಸಿರ್ತಾರೆ, ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಹಿಂದಿನ ದಿನವೇ ಎಲ್ಲ ಸ್ನಾನ ಮಾಡ್ಕೋತಾ ಇದ್ವಿ. ಸೊ ನಂದಾಗಿತ್ತು, ನಮ್ಮ ಅಣ್ಣ ಮಾಡಿದ್ದ, ಸ್ಫೂರ್ತಿ ಮಾಡಿದ್ಲು. ಸೊ ಇನ್ನು ನಮ್ಮ ಅಕ್ಕ, ಆಂಟಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಇದ್ದರು. ಸೊ ಎಲ್ಲರೂ ಕೂಡ ಸ್ನಾನ ಮಾಡಬೇಕು ಅಂತಾನೆ ಎಲ್ಲ ಅರಾವರಿಲಿ ಓಡಾಡ್ತಾಯಿದ್ರು. ಸೊ ಇನ್ನು ಪ್ರಿಪ್ರೇಷನ್ಸ್ ತುಂಬಾ ಇದೆ. ಒಬ್ಬಟ್ಟು ಮಾಡಿ ಆಂಟಿ ಹೂರ್ಣನ ಇಟ್ಟಿದ್ರು, ಅದನ್ನು ಕಾಯಿ ಹೋಳಿಗೆ ಮಾಡಬೇಕಿತ್ತು. ಸೊ ಆಮೇಲೆ ಬೆಳಿಗ್ಗೆ ವೆಜ್ ಊಟದವರಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಅದೆಲ್ಲ ಮಾಡಬೇಕಿತ್ತು. ಸೊ ಆಮೇಲೆ ಎಗ್ ಬುರ್ಜಿಗೆ ನುಗ್ಗೆ ಸೊಪ್ಪನ್ನ ತಂದಿದ್ರು, ಅದೆಲ್ಲನೂ ಕೂಡ ಕ್ಲೀನ್ ಮಾಡಬೇಕಿತ್ತು. ಸೊ ಇಷ್ಟೆಲ್ಲ ಕೆಲಸ ಇತ್ತು. ಇಷ್ಟರ ಮಧ್ಯೆ ನಾವು ಹೋಗಿ ಸ್ನ್ಯಾಕ್ಸ್ನ ತಂದು ಕೊಟ್ಟು ಒಂದು ಕೇಕ್ ಕಟ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು. ಸೊ ನೀವು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅವರಿಬ್ರು ಇದು ಮಾಡ್ತಾರೆ. ಹ್ಯಾಪಿ ಬರ್ಡೇ ಬನ್ನು. ಏನೂ ಆಗಲ್ಲ ಇದು. ಈರುಳ್ಳಿ ಬಿಡು ಸಾಕು, ಕಟ್ ಮಾಡಿ. ಅಕ್ಕ ಇವಳು ತಿನ್ಸು, ಅಕ್ಕ ಇವಳಿಗೆ. ಅವನು ಸ್ವೀಟ್ ಇಷ್ಟಪಡಲ್ಲ.
ಇಲ್ಲಿ ನೋಡಿ ನಮ್ಮ ಹೀರೋಯಿನ್ ಇದ್ದಾರೆ. ಇಲ್ಲಿ ನೋಡಿ ಮಾಡ್ದ ಪ್ರತಿಜಾಗಿ ಯಾವ್ದೇ ಹೆಣ್ಣು ಅಂದ್ರೆ ಅಪರೂಪಕ್ಕೆ ದೀಪ ಕೊಡೋನ್ ತಂಗಿ ಅಡುಗೆ ಅಕ್ಕ 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 ಯಪ್ಪ ಗುರು ಕೊಟ್ಟತಾಳ ಅವ್ರಿಗೆ. ಪನ್ನು ಮತ್ತೆ ಒಂದು ಮೈಲ್ ಸ್ಟೋನ್ ಅಂತಂದರೆ ನಡೆಯೋದು. ಸೊ ನಾವು ಅಂದ್ಕೊಂಡಿರಲಿಲ್ಲ ಅವ್ನು ಇಷ್ಟು ಬೇಗ ನಡೀತಾನೆ ಅಂತ. ಅಪ್ರಾಕ್ಸಿಮೇಟ್ಲಿ ಒಂದು 20 ಡೇಸಲ್ಲೇ ಅವನು ಇಟ್ಕೊಂಡು ನಡೀತಿದ್ದವನು ಆಲ್ಮೋಸ್ಟ್ ಕೈ ಬಿಟ್ಟು ನಡೆಯೋಕ್ಕೆ ಶುರು ಮಾಡ್ದ. ಒಂದೊಂದೇ ಹೆಜ್ಜೆ ಅಂದ್ಕೊಂಡು ಫುಲ್ ಇವಾಗ ಚೆನ್ನಾಗೇ ನಡೀತಾನೆ. ಸೊ ಅದೊಂದು ಖುಷಿ ಆಯಿತು. ಸೊ ಎಲ್ಲ ಮೈಲ್ ಸ್ಟೋನು ಕೂಡ ರೀಚ್ ಆಯಿತು. ಇನ್ಮೇಲೆ ಏನಿದ್ರು ಅವ್ನು ಮಾತಾಡೋದನ್ನ ಕೇಳಿಸ್ಕೋಬೇಕು ಅಷ್ಟೇ. ಸೊ ಇವಾಗ ಅಮ್ಮ ಅಂತಾನೆ, ಮಾಮ ಅಂತಾನೆ. ಸೊ ಖುಷಿಯಾಗುತ್ತೆ ಅವ್ನ ಮಾತನ್ನ ಕೇಳಿಸ್ಕೊಳ್ಳೋಕ್ಕೆ. ಸೊ ಈ ಕಡೆ ಏನಂತಂದರೆ ನುಗ್ಗೆ ಸೊಪ್ಪೆಲ್ಲನೂ ಕೂಡ ಬಿಡಿಸಿ ಕ್ಲೀನ್ ಮಾಡ್ತಾಯಿದ್ರು. ಸೊ ಆಮೇಲೆ ಏನಂದರೆ ಪಾತ್ರೆ ಎಲ್ಲ ಹಾಕಿದ್ರಲ್ವ ತಂದು ಭಟ್ರಿಗೆ ಅಂತ. ಸೊ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ನಮ್ಮ ಅಣ್ಣ ಮತ್ತು ನಮ್ಮ ಆಂಟಿ. ಸೊ ನಮ್ಮ ಅಣ್ಣ ಅಂತೂ ಸೀರಿಯಸ್ಲಿ ನಿದ್ದೆನೇ ಮಾಡಿಲ್ಲ 2 ಡೇಸ್ ಅನಿಸುತ್ತೆ. ಅವನಂತೂ ಅವನಿಂದನೇ ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ದು ಫಂಕ್ಷನ್ನು. ಸೊ ಅವರೆಲ್ಲ ಪಾತ್ರೆ ತೊಳೆದಿರ್ತಾಯಿದ್ರು. ಈ ಕಡೆ ಮಮ್ಮಿ ಕಾಯಿ ಹೋಳಿಗೆ ಮಾಡೋರಿಗೆ ಉಂಡೆ ಕಟ್ಕೊಡ್ತಾಯಿದ್ರು. ನಮ್ಮಮ್ಮ ಬಂದು ಬೇಯಿಸ್ಕೊಡ್ತಾಯಿದ್ರು. ನಮ್ಮ ಅಮ್ಮಂಗೆ ಏನಂದರೆ ಹೆಡ್ ವೇಟ್ ಇಲ್ಲ, ಎಲ್ಲಿ ಹೋದ್ರೂ ಕೂಡ ಅವರು ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸೊ ಸೀರಿಯಸ್ಲಿ ನಾನು ಅದೃಷ್ಟ ಮಾಡಿದ್ದೀನಿ ಅಂಥವ್ರ ಮನೆ ಸೊಸೆಯಾಗಿ ಹೋಗೋಕ್ಕೆ ಅಂತ ಫೀಲ್ ಆಗುತ್ತೆ ಸೀರಿಯಸ್ಲಿ. ನಾನು ನಮ್ಮ ಮದುವೆ ಆಗಿ 2 ಇಯರ್ಸ್ ಆಗ್ತಿದೆ. ನಾನು ನಮ್ಮಮ್ಮ ಇದುವರೆಗೂ ಒಂದಿನ ಜಗಳ ಆಡಿಲ್ಲ, ಅಷ್ಟು ಚೆನ್ನಾಗಿದ್ದೀವಿ. ಸೊ ಟಚ್ ವುಡ್ ಯಾರ ಕಣ್ಣು ಕೂಡ ಬೀಳೋದು ಬೇಡ. ಸೊ ನಾನೇ ಒಂಚೂರು ನಾನು ಜೋರಾಗಿ ಮಾತಾಡಿದ್ರು ನಮ್ಮಮ್ಮ ಅಷ್ಟು ತಾಳ್ಮೆಯಿಂದ ಇರ್ತಾರೆ. ಅವ್ರ ತಾಳ್ಮೆ ನಾವು ಕಲಿಬೇಕು ಈಗಿನ ಇದರಲ್ಲಿ. ಸೊ ನಮ್ಮ ಮನೇಲಿ ಏನಂದರೆ ನನ್ನ ಗಂಡಂಗೆ ನಮ್ಮ ಅಮ್ಮಂಗೆ ಇಬ್ರಿಗೂ ತಾಳ್ಮೆ ಜಾಸ್ತಿ. ನನಗೆ ನನ್ನ ಮೈದ್ನಂಗೆ ನಮ್ಮ ಅಪ್ಪಂಗೆ ತಾಳ್ಮೆ ಕಡಿಮೆ ಅಂತಲೇ ಹೇಳ್ಬೋದು. ಸೊ ನಮ್ಮಮ್ಮ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರ ಪರ್ಸ್ನಾಲಿಟಿ ಹಿಂಗೆ ಬಿಡು, ಏನೋ ಸಿಚುವೇಷನಲ್ಲಿ ಜೋರ ಮಾತಾಡಿರ್ತಾರೆ, ಕೂಗಾಡಿ ಆ ಥರ ನಮ್ಮಮ್ಮ ಅಷ್ಟು ಒಳ್ಳೆಯವರು. ಸೊ ಖುಷಿ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಥರ ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತೀನಿ. ಸೊ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಸೊ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹೇಗಿತ್ತು ಏನು ನನ್ನ ಪ್ರಿಪ್ರೇಷನ್ ಬ್ಲಾಗ್ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.